टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಮಾಡಬೇಕಂತ ಅದು ಸರಿಯಾಗಿ ರೀತಿಯಲ್ಲಿ ಮಾಡಬೇಕು. ಈಗಿನ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಾರ್ಟಿಯ ಒಂದು ವ್ಯಕ್ತಿಗಳಾಗಲಿ ಅದರ ಪುಡಾರಿಗಳಾಗಲಿ ಅವರೊಂದು ಬದುಕುವ ದಾರಿ ನೋಡೋದಷ್ಟೇ ವಿನಃ ಜನರಿಗೆ ಒಳ್ಳೇದು ಮಾಡುವಂಥ ವಿಷಯ ಇದಿಲ್ಲ. ಜನರ ನಡುವೆ ಘರ್ಷಣೆ ಮಾಡಿ ಸಮುದಾಯವನ್ನು ಒಡೆದಬೇಕು ಅಂತ ಇದೊಂದು ವ್ಯವಸ್ಥೆ ಅಷ್ಟೇ ಅಷ್ಟೇ ಮಾಡೋದು. ಜಾತಿಗೆ ಮುಂಚೆ ಇರಲಿಲ್ವ ನಾವು? ಮುಂಚೆ ಸಹ ಸರ್ಕಾರ ಬಂದಿದೆ. ನಾವು ಇಂದಿರಾ ಗಾಂಧಿ ಸರ್ಕಾರ ಇದ್ದವರು ದೇವರ ಇದ್ದರು, ಇಲ್ಲಿ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಮಿನಿಸ್ಟರ್ ಇದ್ದರು, ಒಳ್ಳೆ ರೀತಿಯಲ್ಲಿ ನಡೆದಿದೆ. ಈಗ ಮಾತ್ರ ಜನರನ್ನು ಒಡೆದಾಡುವ ರೀತಿಯಲ್ಲಿ ಮಾಡುವುದು ಇವರೆಲ್ಲ ಅಷ್ಟೇ ವಿನ ಜನರಿಗೆ ಒಳ್ಳೇದು ಮಾಡೋದು ಯಾವುದಿಲ್ಲ. ಎಷ್ಟೋ ಮಂದಿ ಇದೆ ಏನಿಲ್ಲದವರು ಈಗ ಸಹ ಇದ್ದಾರೆ. ಇವರೆಲ್ಲ ಅವರವರ ಲಾಭ ಮಾಡೋದು ಅಷ್ಟೇ ಅವರ ಅಸ್ತಿತ್ವ ಅವರು ಬದುಕಬೇಕು, ಅವರ ಪಾರ್ಟಿ ಬದುಕಬೇಕು, ಅವರು ಬದುಕಬೇಕು ಅಷ್ಟೇ. ನಮ್ಮ ಮನೆಗೆ ಅಲ್ಲಿ ಬಂದಿದ್ದಾರೆ ಯಾರಿಲ್ಲ, ನಮ್ಮನ್ನು ಕೇಳೋರು ಯಾರಿದ್ದಾರೆ? ಏನಿಲ್ಲ, ನಾವು ಕಷ್ಟದಲ್ಲಿದೆ. ಈಗ ಸಹ ಇಂದಿರಾ ಗಾಂಧಿ ಮಾತ್ರ ನಮಗೆ ಮಾಡಿ ಉಪಕಾರ ಮಾಡಿದ್ದಾರೆ, ಒಂದು ಭೂಮಿ ಕೊಟ್ಟಿದ್ದಾರೆ, ಇಲ್ಲಿ ದೇವರ ಒಳ್ಳೆದು ಮಾಡಿದ್ದಾರೆ. ಹಾಗೆ ಕೆಲವು ಮಿನಿಸ್ಟರ್ ಒಳ್ಳೆದು ಮಾಡಿದ್ದಾರೆ, ಬಂಗಾರಪ್ಪ ಅವರು ಇದ್ದಾರೆ, ಎಸ್ ಎಂ ಕೃಷ್ಣರು ಎಲ್ಲಿದ್ದಾರೆ. ಈಗಿನ ಸರ್ಕಾರಗಳು ಇಂಥದ್ದು ಎಲ್ಲ ಬಂದು ಎಲ್ಲ ಜನರನ್ನು ಸಮುದಾಯ ಪೊಲಿಟಿಕಲ್ 100%, ಅದು ಅನುಮಾನವೂ ಇಲ್ಲ ಅದರಲ್ಲಿ. ನಾವು ಇದರಲ್ಲಿ ನಾವು ಕಷ್ಟಪಟ್ಟೇ ದುಡಿತೇವೆ, ನಮ್ಮನ್ನು ಕೇಳುವವರು ಇಲ್ಲ, ಯಾರು ಇಲ್ಲ. ಇವರು ಹೇಳ್ತಾರೆ ಎಲ್ಲ ಸಮುದಾಯ ನಮ್ಮ ಸಮುದಾಯ ಕೇಳುವುದಿಲ್ಲ, ಮತ್ತು ಇವರಂತ ಕೇಳೋದು ಸಮುದಾಯ ಮಾಡೋದು. ನಮ್ಮ ಸಮುದಾಯದ ಯಾರು ಇಲ್ಲ. ನಾವು ನಮ್ಮ ಕೈ ನಮ್ಮ ತಲ್ಲಿಗೆ ನಾವು ದುಡಿತೇವೆ. ಮನೆಯಲ್ಲಿ ಸ್ವಲ್ಪ ಏನಾದರೂ ಗದ್ದೆ ಈಗ ಮಾಡಿದರೆ ಆದರೆ ಏನಿಲ್ಲ, ಲಾಭ ಇಲ್ಲ ನಮಗೆ. ಅದು ಕೂಡ ಕೆಲಸ ಎಲ್ಲ ಬಂಡವಾಳಶಾಹಿನೇ, ದೊಡ್ಡದವರ ಮಕ್ಕಳಿಗೆ ಕೆಲಸ, ಅರ್ಹತಿದ್ದವರಿಗೆ ಕೆಲಸ ಕೂಡ ಸಿಗುದಿಲ್ಲ. ಮತ್ತೆಂಥದ್ದು ಭಾಳ ಕಷ್ಟದಲ್ಲಿದ್ದಾರೆ. ನನ್ನ ಹರೀಶ್ ಪೂಜಾರಿ. ಕರ್ನಾಟಕದ ಜಾತಿ ಗಣತಿ ಈಗ ವರದಿ ಮಾಡಬೇಕು ಅಂತೇಳಿ ಎರಡು ಗೊಂದಲ ಇದೆ. ಆದ್ದರಿಂದ CM ಸಾಹೇಬರು ಇದು ಪಕ್ಕಾ ಇದ್ದರೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಅವರಲ್ಲೇ ಎರಡೆರಡು ಗೊಂದಲ ಇಟ್ಕೊಂಡು ಬಿಡುಗಡೆ ಮಾಡಿ ನಾಳೆ ತೊಂದರೆ ಆಗೋದು ಬೇಡ ಅಂತೇಳಿ ನಮ್ಮ ಒಂದು ವರದಿ ಅಷ್ಟೇ, ಬೇರೇನಿಲ್ಲ. ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದರೆ ಸರಿ ಇದ್ದರೆ, ಜಾತಿ ಗಣತಿ ಮಾಡಿದ್ದು ಸರಿ ಇದ್ದರೆ ಅದು ವರದಿ ಬಿಡುಗಡೆ ಮಾಡಲಿ, ಅದರಲ್ಲಿ ಏನು ತಪ್ಪೇನಿಲ್ಲ ಅಂಥೇಳಿ ನಮ್ಮ ವರದಿ. ಲೆಕ್ಕ ಸಿಗುತ್ತೆ ಅಂತ ಅಲ್ಲಿ ಅಷ್ಟೇ, ಬೇರೇನಿಲ್ಲ. ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಚರ್ಚೆ ಆಗ್ತದೆ. ಎರಡು ಅಭಿಪ್ರಾಯ ಇದೆ. ಅದು ವೈಜ್ಞಾನಿಕವಾಗಿಲ್ಲ, ಸರಿಯಾಗಿ ಆಗಿಲ್ಲ, ಮತ್ತೆ ಕೆಲವರು ಹೇಳ್ತಾರೆ ಜಾತಿ ಗಣತಿ ವರದಿ ಜಾರಿ ಮಾಡಬೇಕು. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ? ನನ್ನ ಅಭಿಪ್ರಾಯ ಜಾತಿ ಗಣತಿ ಮಾಡಬೇಕಾಗಿದ್ದ ಅವಶ್ಯಕತೆಯೇ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನನ್ನ ಅಭಿಪ್ರಾಯ ಜಾತಿ ಗಣತಿ ಮಾಡಬೇಕಾಗಿದ್ದೇನಿಲ್ಲ. ನಿಮ್ಮ ಮನೆಗೆ ಏನಾದರೂ ಜಾತಿ ಗಣತಿ ಬಂದಿಲ್ಲ, ಇನ್ನೂ ತನಕ ಯಾರು ಬಂದಿಲ್ಲ. ಬಂದು ನಾವು ಇದೇ ಥರ ಹೇಳೋದು, ಮಾಡೋದು ಬೇಡ ಅಂತ. ವೈಜ್ಞಾನಿಕವಾಗಿ ಮಾಡಿದ್ರೆ ಕರೆಕ್ಟ್ ಎಕ್ಸಾಕ್ಟಾಗಿ ಏನು ಮಾಡಿಕೊಂಡ್ರು ಅಷ್ಟೇ, ಮಾಡದೇ ಇದ್ರು ಅಷ್ಟೇ, ಇಲ್ಲ ಅಷ್ಟೇ. ರಾಜಕೀಯ ಉದ್ದೇಶಕ್ಕೆ ಏನೇನೋ ಮಾಡ್ತಾರೆ, ಏನೇನೋ ಮಾಡಿ ಏನು ಪ್ರಯೋಜನ? ಆಯ್ತಾಗಲೇ 71 ವರ್ಷ ಆಗೋಯ್ತು, ಇನ್ನೊಂದು ಅಷ್ಟು ಜನಗಣತಿ ಮಾಡ್ಕೊಂಡು ನಾನು ಎಲ್ಲಿ ಇರಬೇಕು ಅಷ್ಟೇ. ನನ್ನ GN ಪ್ರಭು ಅಂತ.